ಇನ್ನೊಂದು ಕ್ಲೋಸ್ ಮಾಡಬೇಕಾಗತ್ತೆ, ಸೆಮಿಕೋಲನ್. ಈಗ ನೆಕ್ಸ್ಟ್ ಇಲ್ಲಿ ರನ್ ಆಪ್ಷನ್ ಇದೆ, ರನ್ ಕ್ಲಿಕ್ ಮಾಡಿದೆ, ಸೇವ್ ರನ್ 2 ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಇದಕ್ಕೆ ಟೈಪ್ ಮಾಡಿದ್ದೀನಿ ಕ್ವೆರಿ. ಯಾವುದಿದು DDL ಕಮಾಂಡಲ್ಲಿ ಬರೋ ಕ್ರಿಯೇಟ್ ಟೇಬಲ್ ಕ್ವೆರಿ. ಟೇಬಲ್ ಕ್ರಿಯೇಟೆಡ್ ಎಷ್ಟು ಟೈಮ್ ತಗೊಳ್ತು ಅಂತ ತೋರಿಸ್ತಾ ಇದೆ. ಈಗ ನನ್ನ ಹತ್ರ ಒಂದು ಟೇಬಲ್ ಇರೋದು. ನೆಕ್ಸ್ಟು ಪ್ರೈಮರಿ ಕೀ. ಇದು ಕನ್ಸ್ಟ್ರೈಂಟ್ಸ್ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಪ್ರೈಮರಿ ಕೀ ನಾಟ್ ನಲ್. ನಾಟ್ ನಲ್ ಅಂದರೆ ಒಂದು ಟೈಪ್ ಆಫ್ ಕನ್ಸ್ಟ್ರೈಂಟು, ಖಾಲಿ ಇರಬಾರ್ದು. ಪ್ರೈಮರಿ ಕೀ ಅಂದರೆ ದಟ್ ಈಸ್ ದಿ ಇಂಪಾರ್ಟೆಂಟ್ ಯುನಿಕ್ ಐಡೆಂಟಿಫೈಯರ್ ಅಂತ. ಈ ಎರಡೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಾನು ಕ್ರಿಯೇಟ್ ಮಾಡಿರೋ ಕಸ್ಟಮರ್ಸ್ ಅನ್ನೋ ಟೇಬಲ್ಗೆ ಹಾಕಿದ್ದೀನಿ. ನಾನು ಡೇಟಾಬೇಸ್ ಅಡ್ಮಿನ್ ಅಂದ್ಕೊಳ್ಳಿ, ನಾನು DBMS ಡೆವಲಪ್ ಮಾಡ್ತಾ ಇದ್ದೀನಿ, ಪ್ರಾಜೆಕ್ಟ್ಗೆ ಟೇಬಲ್ಗಳನ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಒರಾಕಲಲ್ಲಿ ಈ ರೀತಿ ಕನ್ಸ್ಟ್ರೈಂಟ್ಸ್ಗಳನ್ನ ನಾವು ಕೊಡ್ಬೋದು. ಆಕ್ಸೆಸ್ ಏನಕ್ಕೆ ಲಿಮಿಟೆಡ್ ಅಂದರೆ ನೀವು ಪ್ರೈಮರಿ ಕೀ ಒಂದೇ ಹಾಕಕ್ಕೆ ಸಾಧ್ಯ. ಕನ್ಸ್ಟ್ರೈಂಟ್ಸ್ ಅಂದರೆ ಸುಮಾರು ಟೈಪ್ಸ್ ಇದ್ದಾವೆ, ಅದಕ್ಕೊಂದು ಲಿಮಿಟೇಷನ್ನೇ ಇಲ್ಲ, ಅಷ್ಟು ಟೈಪ್ಸ್ ಇದೆ. ಅದನ್ನು ನೀವು ಈ ರೀತಿ ಸಾಫ್ಟ್ವೇರ್ಸಲ್ಲಿ ಹಾಕ್ಬೋದು. ಸೊ ಟೇಬಲ್ ಕ್ರಿಯೇಟ್ ಆಯಿತು. ಈಗ ಇದು ಕ್ರಿಯೇಟ್ ಟೇಬಲ್ ಕಮಾಂಡ್. ಇನ್ನೊಂದು ಕ್ವೆರಿ ಇದೆ ನೋಡಿ, DESC ಕಸ್ಟಮರ್ಸ್ ಅಂತ. ಅದನ್ನು ಟೈಪ್ ಮಾಡ್ತೀನಿ, DESC ಕಸ್ಟಮರ್ಸ್. DESC ಅಂದರೆ ಡಿಸ್ಕ್ರೈಬ್ ಅಂತ. ಸೆಮಿಕೋಲನ್ ಕೊಟ್ಟೆ. ಜಸ್ಟ್ ಇಲ್ಲಿ ನಾನು ರನ್ ಬಟನ್ ಕ್ಲಿಕ್ ಮಾಡ್ತೀನಿ. ರನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಷ್ಟು ನಿಮ್ಮ ಕಂಪ್ಲೀಟ್ ಸ್ಕ್ರೀನ್. ಇದು ನಾನು 3 ಫೀಲ್ಡ್ ಕ್ರಿಯೇಟ್ ಮಾಡ್ಕೊಂಡಿರೋದಿಲ್ಲಿ. ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ತೋರಿಸ್ತಾ ಇದೆ. ಒಂದು ಪ್ರೈಮರಿ ಕೀ ಅಸೈನ್ ಮಾಡಿರೋದು, ನಲ್ಲೆಬಲ್ನ, ಹೌದು ನಲ್ಲೆಬಲ್. ಅದಕ್ಕೆ ಡೇಟಾ ಟೈಪ್ ನಂಬರು, ಕ್ಯಾರು, ನಂಬರ್ ಅಂತ 3 ಕೊಟ್ಟಿದೆ. ಇದು ಕ್ರಿಯೇಟ್ ಟೇಬಲ್ ಕಮಾಂಡ್ ಆಯಿತು. This is how we create tables. Creates a new table, a view of a table or the other object in the database. ನೀವು ಆಲ್ಟರ್ ಡ್ರಾಪು ನೆಕ್ಸ್ಟ್ ಬರ್ತೀನಿ, ನಾನು ಲೇಟರ್ ಟಾಪಿಕ್ಸಲ್ಲಿ ಹೇಳ್ತೀನಿ. ಈಗ ಸೆಲೆಕ್ಟ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಇದನ್ನು ಯೂಸ್ ಮಾಡಿದ್ದೀರಾ ನೀವು. ಇದನ್ನು ನೋಡೋಣ. ಈ ಒರಾಕಲಲ್ಲೇ ಹೇಳ್ತೀನಿ. ಫಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ನೋಡಿಬಿಡೋಣ. ಸೆಲೆಕ್ಟ್ ಕ್ವೆರಿ. ನೀವು ಇದನ್ನು ಟ್ಯುಟೋರಿಯಲ್ ಪಾಯಿಂಟ್ಸಲ್ಲಿ ಓದ್ಕೋಬೋದು. ನೋಡಿ ಸಿಂಟ್ಯಾಕ್ಸ್ ಏನು, ಬೇಸಿಕ್ ಸಿಂಟ್ಯಾಕ್ಸ್, ಸೆಲೆಕ್ಟ್ ಸ್ಟೇಟ್ಮೆಂಟ್, ಡಿಸ್ಕ್ರಿಪ್ಷನ್ನು ಇದೆ. ಇಟ್ ಈಸ್ ಯೂಸ್ಡ್ ಟು ಫೆಚ್ ದಿ ಡೇಟಾ ಫ್ರಮ್ ಎ ಡೇಟಾಬೇಸ್ ಟೇಬಲ್. ಇದೇ ಮಾಡ್ತಾ ಇದ್ದಿದ್ದು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೀಚರ್, ಸೆಲೆಕ್ಟ್ ಸ್ಟಾರ್ ಫ್ರಮ್ EMP, ಈ ಥರ ನಿಮ್ಮ ಪ್ರಾಜೆಕ್ಟಲ್ಲಿ ನೀವು ಆ ಕ್ವೇರಿ ಕೊಡ್ತಿದ್ರಲ್ಲ, ಅದೇನು ಮಾಡ್ತಾ ಇತ್ತು, VB ಕೋಡಿಂಗ್ ಒಳಗೆ ಆ ಕ್ವೇರಿ ಕೂತ್ಕೊಂಡು ಅದು ನಿಮ್ಮ ಟೇಬಲ್, ಆಕ್ಸೆಸ್ ಟೇಬಲಿಂದ VBಗೆ ತಂದು ಇಡ್ತಾ ಇದ್ದಿದ್ದೆ ಈ ಕ್ವೇರಿ. ಸಿಂಟ್ಯಾಕ್ಸು ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಥಿಯರಿ ಬರಿಬೇಕಂದ್ರೆ ಇಟ್ ಈಸ್ ಯೂಸ್ಡ್ ಟು ಫೆಚ್. ಫೆಚ್ ಅಂದರೆ ತಗೋಬರೋದು ಅಂತ ಅರ್ಥ. ಫೆಚ್ ದಿ ಡೇಟಾ ಫ್ರಮ್ ಡೇಟಾಬೇಸ್ ಟೇಬಲ್. ಟೀಚರ್ ಟೇಬಲ್ ಇದ್ದರೆ ಟೀಚರ್ ID, ಟೀಚರ್ ನೇಮ್, ಮತ್ತು ಅವ್ರು ಎಷ್ಟು ಅಟೆಂಡೆನ್ಸ್ ಹಾಕಿದ್ದಾರೆ, ಈ ರೀತಿ ಒಂದು ಪ್ರಾಜೆಕ್ಟಲ್ಲಿ ಮಾಡ್ತಿದ್ರಿ. ಎಂಪ್ಲಾಯಿ ಟೇಬಲ್ಗೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಎಂಪ್ಲಾಯಿ ಡಿಪೆಂಡೆಂಟ್ಸು, ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ಡೆಸಿಗ್ನೇಷನ್, ಈ ರೀತಿ ಡೇಟಾನ ಫೆಚ್ ಮಾಡಿ ನಿಮ್ಮ VB ಫಾರ್ಮಲ್ಲಿ ಇಡ್ತಾ ಇತ್ತು. ಅದೇ ಇಲ್ಲಿ ಡೆಫಿನಿಷನ್ ಇರೋದು. ಸೆಲೆಕ್ಟ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಫೆಚ್ ದಿ ಡೇಟಾ ಫ್ರಮ್ ದಿ ಡೇಟಾಬೇಸ್ ಟೇಬಲ್.
ಅದಕ್ಕೆ ಸಿಂಟ್ಯಾಕ್ಸ್ ನೋಡಿ ಏನಿದೆ. ಸೆಲೆಕ್ಟ್ ಕಾಲಮ್ 1, ಕಾಲಮ್ 2 ಅಪ್ ಟು ಕಾಲಮ್ n ಫ್ರಮ್ ಟೇಬಲ್ ನೇಮ್. ಆ ರೀತಿನೂ ತಗೋಬೋದು. ಈ ಕಾಲಮ್ ನೇಮ್ ನಿಮ್ಮ ಪರ್ಟಿಕ್ಯುಲರ್ಸ್ ಆಗಿ ಸ್ಪೆಸಿಫೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ತಗೋಬೋದು. ಆಗ ಈ ರೀತಿ ಔಟ್ಪುಟ್ ಬರುತ್ತೆ. ID, ನೇಮ್, ಏಜ್, ಅಡ್ರೆಸ್, ಸ್ಯಾಲ್ರಿ ಈ ರೀತಿ ಹಾಕಿಟ್ಟಿದ್ದಾರೆ. ಈಗ ನಾನು ಟೇಬಲ್ ಕ್ರಿಯೇಟ್ ಮಾಡ್ಕೊಂಡಲ್ಲ, ಇಲ್ಲಿ ಅದನ್ನು ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಸೆಲೆಕ್ಟ್ ಸ್ಟಾರ್ ಫ್ರಮ್, ನನ್ನ ಟೇಬಲ್ ಯಾವುದು? ಕಸ್ಟಮರ್ಸ್. ಕೊನೆಯಲ್ಲಿ ಸೆಮಿಕಾಲನ್ ಕೊಡಬೇಕು. ಇಲ್ಲಿ ರನ್ ಬಟನ್ ಇದೆ, ಕ್ಲಿಕ್ ಮಾಡ್ತೀನಿ. ಔಟ್ಪುಟ್ಟು ನೋ ಡೇಟಾ ಫೌಂಡ್ ಅಂತ ಬಂದಿದೆ ನೋಡಿ. ಡೇಟಾ ಬರಬೇಕಿತ್ತಲ್ವ, ಏನಕ್ಕೆ ಬಂದಿಲ್ಲ ಅಂದರೆ ನಿಮ್ಮದು ಎಗೈನ್ ಏನಿದೆ ಇನ್ಸರ್ಟ್ ಏನು ಮಾಡುತ್ತೆ? ಖಾಲಿ ಟೇಬಲ್ ಒಳಗೆ ರೆಕಾರ್ಡ್ಸ್ನ ಹಾಕುತ್ತೆ. ಕ್ರಿಯೇಟ್ಸ್ ಎ ರೆಕಾರ್ಡ್. ಸೊ ಇನ್ಸರ್ಟ್ ಕಮಾಂಡ್ ನೋಡೋಣ, ಇನ್ಸರ್ಟ್ ಕ್ವೆರಿನ ನೋಡೋಣ. ಇನ್ಸರ್ಟ್ ಸಿಂಟ್ಯಾಕ್ಸ್ ಸ್ಟೇಟ್ಮೆಂಟ್ is used to add new rows of data to a table in the database. ಒಂದು ರೋನು ಇಲ್ಲ, ಖಾಲಿ ಇದೆ ಟೇಬಲ್ಲು. ಕಸ್ಟಮರ್ಸ್ ಅಂತ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸಿಂಟ್ಯಾಕ್ಸ್ ನೋಡಿ, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಇದೇ ನೀವು ಮಾಡಿದ್ದು ಪ್ರಾಜೆಕ್ಟಲ್ಲಿ. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಒಳಗಡೆ ಕಾಲಮ್ ನೇಮ್ ಕೊಟ್ರಿ, ವ್ಯಾಲ್ಯೂಸ್, ಆ ವ್ಯಾಲ್ಯೂಸ್ ಏನಿದೆ ಅದನ್ನು ಇನ್ಸರ್ಟ್ ಮಾಡಿದ್ರಿ. ಈಗ ನಾನು ಈ ರೀತಿ ಇರುತ್ತೆ ಕ್ವೆರೀಸ್. ನನ್ನ ಟೇಬಲಲ್ಲಿ ಈಗ ಎಷ್ಟು ಕಾಲಮ್ಗಳಿದೆ ಅದಕ್ಕೆ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಇಂಟು, ಈ ಕೀವರ್ಡೇ ಯೂಸ್ ಮಾಡಬೇಕು. ಕಸ್ಟಮರ್ಸ್ ಏನಿದೆ ನಂದು ಫೀಲ್ಡ್ ನೇಮು ID ಅಂತ ಒಂದು ತಗೊಂಡಿದ್ದೀನಿ, ಇನ್ನೊಂದು ನೇಮ್ ಅಂತ ಒಂದು ತಗೊಂಡೆ, ಇನ್ನೊಂದು